ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ನಟ ಮುನಿಯವರು ಒಂದು ಪವರ್‌ಫುಲ್ ಆಗಿರುವಂಥ ಕ್ಯಾರೆಕ್ಟರ್‌ನ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಗೌಡ್ರ ಜೊತೆಗೆ ಇವತ್ತು ನಾನಿದ್ದೇನೆ. ಬನ್ನಿ ಏನೆಲ್ಲ ಹೇಳ್ತಾರೆ ಮಾತನಾಡ್ತಾ ಹೋಗೋಣ. ಹಲೋ ಸರ್, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್. ನಾನು ಸೂಪರ್ ಚೆನ್ನಾಗಿದ್ದೀನಿ. ಆಗಿದ್ದೀರಾ? ಓಹ್! ಸೂಪರ್. ಓಕೆ. ಸೊ ಮುದ್ದು ಸೊಸೆ ಧಾರಾವಾಹಿಲಿ ಆ್ಯಕ್ಚುಲಿ ನಾನು ಕೂಡ ಮಾತಾಡೋದಕ್ಕೆ ಭಯ ಪಡ್ಕೊಳ್ಬೇಕಾ ಅಂತ. ಬಿಕಾಸ್ ಸ್ಕ್ರೀನ್ ಮೇಲೆ ನಿಮ್ಮನ್ನೆಲ್ಲ ನೋಡಿದ್ರೆ ಫುಲ್ ಭಯ ಆಗುತ್ತಪ್ಪ, ಹೆಂಗ್ ಗುರು ಇವೆಲ್ಲ ಅಂತ ಹೇಳಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಒಬ್ಬ ಒಳ್ಳೆ ತಂದೆ, ಒಳ್ಳೆ ನಮ್ಮ ಮಂಡ್ಯ ಜಿಲ್ಲೆಗೆ ಒಳ್ಳೆ ಮಂತ್ರಿ, ಹ್ಮ್. ಹೀಗೆ ಒಂದು ಹ್ಮ್. ಒಳ್ಳೆತನ ಇರುವಂಥ ಒಬ್ಬ ಮನುಷ್ಯ. ಓಕೆ. ಮನೆಗೂ ಒಳ್ಳೆಯವನು, ಜನಕ್ಕೂ ಒಳ್ಳೆಯವನು. ಹ್ಮ್. ಹಾಗಾಗಿ ನೋಡೋದಕ್ಕೆ ಸ್ವಲ್ಪ ರಫ್ ಇರ್ಬೋದು ನಾನು, ಹ್ಮ್. ಆದರೆ ಹೃದಯವಂತ. ಓಕೆ. ಸೊ ಎಲ್ಲ ರೀತಿಯಲ್ಲೂ ಒಳ್ಳೆ ಥರ ಕಾಣಿಸ್ಕೊಳ್ತೀರಾ, ಹೌದು. ಬಟ್ ಎಜುಕೇಷನ್, ಶಿಕ್ಷಣ ಅಂತ ಬಂದಾಗ ನಿಮ್ಮ ಒಂದು ಪಾಯಿಂಟ್ ಏನು ಅಂತ ಹೇಳಿ? ಶಿಕ್ಷಣ ಅಂತ ಬಂದಾಗ ಎಲ್ಲರೂ ಓದಬೇಕು. ಯಾಕೆಂದರೆ ಹ್ಮ್. ವಿದ್ಯೆನೇ ಮುಖ್ಯ ಈಗ. ಹ್ಮ್. ವಿದ್ಯಾವಂತರಾದ್ರೇ ದೇಶ ಮುಂದುವರಿಯೋದು, ದೇಶಕ್ಕೂ ಒಳ್ಳೆಯದು. ವಿದ್ಯಾವಂತರು ದೇಶಕ್ಕೆ ಭಾಳ ಮುಖ್ಯ ಆಗ್ತಾರೆ. ಹಾಗಾಗಿ ವಿದ್ಯಾವಂತರು ಬೇಕು. ಹ್ಮ್. ನಮ್ಮ ಮನೇಲಿ ಏನು ಸಮಸ್ಯೆ ಅಂದರೆ, ನನ್ನ ಮಗಳು ವಿದ್ಯೆ ಕಲೀಲಿ ಅಂತ ಕಾಲೇಜಿಗೆ ಕಳಿಸಿದಾಗ ಎಲ್ಲೋ ಒಂದು ಸಣ್ಣ ಅಚಾತುರ್ಯ ಅಥವಾ ಲವ್, ಆ ಚಿಕ್ಕ ವಯಸ್ಸು ಏಜಲ್ಲಿ ಪ್ರೀತಿ ಗೀತಿ ಅಂತ ಏನೋ ಆಗಿ ಅವಳು ಯಾರೋ ಜೊತೆ ಮದುವೆ ಮಾಡ್ಕೊಂಡು ಬಿಡ್ತಾಳೆ. ಹಾಗಾಗಿ ಅವನಿಗೆ ಸ್ವಲ್ಪ ಕೋಪ, ಹ್ಮ್. ಹೆಣ್ಮಕ್ಳು ಯಾರು ಓದಬಾರ್ದು ಅನ್ನೋದು. ಹ್ಮ್. ಹಾಗಾಗಿ ಶಿವರಾಮೇಗೌಡನಿಗೆ ತನ್ನ ಮನೆ ಹೆಣ್ಮಕ್ಳು ಓದಬಾರ್ದು ಅನ್ನೋದು ಒಂದು ಸಣ್ಣ ಅಂದರೆ ಸಣ್ಣ ಒಂದು ಇದು. ಓಕೆ. ಹಾಗಾಗಿ ಅವನು ಹೆಣ್ಮಕ್ಳಿಗೆ ಓದಿಸ್ತಾ ಇರಲ್ಲ. ಆದರೆ ಅವನಿಗೆ ವಿದ್ಯೆ ಮೇಲೆ ಯಾವತ್ತೂ ಓದಬಾರ್ದು ಅನ್ನೋದೇನಿಲ್ಲ ಅವನು. ಹ್ಮ್. 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 ಹಾಗಾದ್ರೆ ಮುದ್ದು ಸೊಸೆ ಓದ್ಬೋದಾ? ಖಂಡಿತ ಓದಬೇಕು. ನನ್ನ ಮನಸ್ಸಲ್ಲಿ ಓದಬೇಕು ಅಂತಲೇ ಇರುತ್ತೆ. ಹ್ಮ್. ಆದರೆ ಕತೆ ಮಾಡಿರೋರು ನನ್ನನ್ನು ಆ ರೀತಿ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಓಕೆ. ಸೊ ಸಾಕಷ್ಟು ಜನ ಕಲಾವಿದರ ಜೊತೆಗೆ ನೀವು ಅಭಿನಯವನ್ನು ಮಾಡ್ತಾ ಇದ್ದೀರಾ. ಸೊ ಈ ಒಂದು ಸೀರಿಯಲ್‌ನಲ್ಲಿ ಆ ಒಂದು ನಿಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಭಾಳ ಖುಷಿ ಆಗುತ್ತೆ. ತುಂಬ ಒಳ್ಳೆಯ ಟೀಮು. ಹ್ಮ್. ನಾನು ತುಂಬ ಹೆಚ್ಚು ಸೀರಿಯಲ್ಗಳು ಮಾಡಿದ್ದು, ಕೆಲವು ಸ್ವಲ್ಪ ಬೆರಳೆಣಿಕೆ ಅಷ್ಟು ಸೀರಿಯಲ್ಗಳನ್ನ ಅಷ್ಟೇ ಮಾಡಿರೋದು. ಹಾಗಾಗಿ ನನಗೆ ಅಂಥ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಅಂದರೆ ಒಡನಾಟಗಳಲ್ಲಿ. ಇಲ್ಲಿ ಬಂದಾಗ ಈಗ ಮುದ್ದು ಸೊಸೆ ಅಂತ ಕಲರ್ಸ್ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಒಳ್ಳೆ ಟೀಮ್ ಇದೆ, ಒಳ್ಳೆ ಕಲಾವಿದರಿದ್ದಾರೆ. ಹ್ಮ್. ಅವ್ರ ಜೊತೆ ಮಾಡೋದೇ ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಅಂದರೆ ಇಲ್ಲಿ ವಿಕ್ಕಿ ಆಗ್ಬೋದು, ಆಮೇಲೆ ಈಶ್ವರಿ ಪಾತ್ರದಲ್ಲಿ ನಮ್ಮ ಸಂಧ್ಯಾ ಆಗ್ಬೋದು, ಶಿಲ್ಪ ಅಂತ ಶಿಲ್ಪ ಅಯ್ಯರು, ಶಿಲ್ಪ, ಎಲ್ಲರೂ ದೊಡ್ಡ ದೊಡ್ಡ ನಟರು. ತುಂಬ ಸೀರಿಯಲ್ಗಳನ್ನ ಮಾಡಿದ್ದಾರೆ, ಸಿನಿಮಾಗಳನ್ನ ಮಾಡಿದ್ದಾರೆ. ಹ್ಮ್. ನಾನು ಸಿನಿಮಾಯಿಂದ ಸ್ವಲ್ಪ ಈ ಕಡೆ ತುಂಬ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೆ, ಸೀರಿಯಲಿಂದ ಸಿನಿಮಾಗೆ ಹೋಗಿ. ಮತ್ತೆ ಸೀರಿಯಲ್ಗೆ ಬಂದಾಗ ನನಗೂ ಸ್ವಲ್ಪ ಭಯ ಆಯಿತು, ಹೇಗಪ್ಪ ಹೆಂಗೆ ತುಂಬ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಬೇಕು, ಭಾಳ ಕಷ್ಟ ಆಗ್ಬೋದು ಅಂತ. ಬಟ್ ಇಲ್ಲ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಟೀಮು, ಸಂತೋಷವಾಗಿ ಕೆಲಸ ಮಾಡ್ತಾಯಿದ್ವಿ. ಓಕೆ. ಸೊ ನಿಮ್ಮ ಮುದ್ದು ಸೊಸೆನ ಮುದ್ದು ಅಂತ ಹೇಳಿ ಒಪ್ಕೊಳ್ಳೋದು ಯಾವಾಗ ನೀವು? ಅದೇ ಇವರು ಇನ್ನೂ ಒಂದು ನನಗೆ ನಮ್ಮ ಮನಸ್ಸಲ್ಲಿ ಇನ್ನೂ ಒಂದು 4 ವರ್ಷ ನಡೀಲಿ ಅಂತ ಓಕೆ, ಅಷ್ಟೊಂದು ಟೈಮ್ ಬೇಕು. ವೆಯ್ಟ್ ಮಾಡಬೇಕು. ಯಾಕೆಂದರೆ ಹಾ. ನಮಗೂ ಜೀವನ ನಡಿಬೇಕಲ್ಲ, ನಾವು ಜೀವನ ಕಟ್ಕೋಬೇಕು. ಎಲ್ಲರೂ ಇಲ್ಲಿರೋ ಕಲಾವಿದರು ಅಥವಾ ಎಲ್ಲ ಟೆಕ್ನಿಷಿಯನ್ಸು, ಅವ್ರಿಗೂ ಒಂದು ಜೀವನ ಇರುತ್ತಲ್ಲ. ಹ್ಮ್. ಕಥೆನೂ ಹಾಗೇ ಇರುತ್ತೆ, ಕತೆ ನಡೀತಾ ಇರ್ತದೆ. ಆಮೇಲೆ ತುಂಬ ಒಳ್ಳೆ ಕತೆ. ಹ್ಮ್. ಆಮೇಲೆ ಇಲ್ಲಿ ಎಲ್ಲೂ ಬೋರ್ ಆಗ್ತಾ ಇಲ್ಲ. ಹ್ಮ್. ಪ್ರತಿ ಎಪಿಸೋಡ್ಗಳಲ್ಲೂ ಟ್ವಿಸ್ಟ್ ಇದೆ. ಓಕೆ. ಆಮೇಲೆ ಜನಕ್ಕೆ ಮನೋರಂಜನೆ ಇದೆ. ಹ್ಮ್. ಹಾಗಾಗಿ ಹೋದಷ್ಟು ದಿನ ಹೋಗಲಿ, ಹ್ಮ್. ನಮಗೂ ಜಾಸ್ತಿ ದಿನ ಹೋದಷ್ಟು ಕಲಾವಿದ್ರಿಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ದುಡ್ಡು ಬರ್ತಾ ಇರುತ್ತಲ್ಲ. ಓಕೆ. ನೈಜ ನೈಜ ಘಟನೆ ಹೇಳ್ತಾ ಇದ್ದೀರಾ ನೀವು. ವಾಸ್ತವ. ಸೊ ಇನ್ನು ನಿಮ್ಮ ಕ್ಯಾರೆಕ್ಟರ್‌ನ ನೀವು ಪ್ಲೇ ಮಾಡ್ತಾ ಇರಬೇಕಾದ್ರೆ ಆ್ಯಕ್ಚುಲಿ ಹೊರಗಡೆ ನೋಡೋರಿಗೆ ಅದು ಬೇರೆ ರೀತಿ ಕಾಣಿಸ್ತಾ ಇರುತ್ತೆ. ಈಗ ಎದುರುಗಡೆ ಬಂದಂಥ ಸಂದರ್ಭದಲ್ಲಿ ಅಥವಾ ರೋಡಲ್ಲಿ ಯಾರಾದರೂ ನಿಮ್ಮನ್ನು ಗುರುತಿಸಿದಾಗ ಅವರು ನಿಮಗೆ ಕೊಡುವಂಥ ರೆಸ್ಪಾನ್ಸ್ ಯಾವ ರೀತಿಯಾಗಿರುತ್ತೆ? ನಿಮಗೆ ಅದು ಯಾವ ರೀತಿ ಖುಷಿ ಅಂತ ಅನಿಸುತ್ತೆ? ನಾನು ಇಷ್ಟು ದಿವಸ ಖಳನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದೆ ಹ್ಮ್. ಸಿನಿಮಾಗಳಲ್ಲಿ. ನಾನು ಈ ಸೀರಿಯಲ್ ಮಾಡಿದಾಗೂ ಭಾಳ ಜನ ಈ ಖಳನಾಯಕನೇ ಅಂತ ಅಂದ್ಕೊಂಡಿದ್ರು. ಹೌದು. ಬಟ್ ಇಲ್ಲಿ ಖಳನಾಯಕನಾಗದೆ ಒಂದು ಒಳ್ಳೆ ಮಾವನಾಗಿದ್ದೀನಿ ಅನ್ನೋ ಹ್ಮ್. ಭಾವನೆ ಎಲ್ಲರಿಗೂ ತಂದಿದೆ. ಬಟ್ ಹ್ಮ್. ಜೊತೆಗೆ ಅವ್ರಿಗೆ ಏನಪ್ಪ ಅಂದರೆ ವಿದ್ಯೆನಿಗೆ ಒಂದು ಸ್ವಲ್ಪ ಓದಿಸ್ಬೇಕು ಅನ್ನೋದೊಂದು ಬಿಟ್ಟರೆ ಹ್ಮ್. ಜನಕ್ಕೆ ತುಂಬ ಇಷ್ಟ ಇದೆ ನನ್ನ ಪಾತ್ರ. ಹ್ಮ್. ಹ್ಮ್. ಏಯ್ ಮಾವ ಇದ್ದರೆ ಈ ಥರ ಇರಬೇಕು, ಆಮೇಲೆ ಒಂದು ಒಳ್ಳೆ ಹ್ಮ್. ತಂದೆಯಾಗಿ ಕೂಡ ಇವನು ಇಲ್ಲಿ ಕಾಣಿಸ್ಕೊತಾನೆ. ಆಮೇಲೆ ಈ ಸೀರಿಯಲಲ್ಲಿ ಒಂದು ಏನಪ್ಪ ಅಂದರೆ, ತಂದೆ ಮಗನ ಬಾಂಧವ್ಯ ತುಂಬ ಚೆನ್ನಾಗಿದೆ. ಸೊಸೆ ಮತ್ತು ಮಾವನ ಬಾಂಧವ್ಯ ಚೆನ್ನಾಗಿದೆ. ತಾಯಿ ಮಗನ, ನನ್ನ ತಾಯಿಯ ಬಾಂಧವ್ಯ ಚೆನ್ನಾಗಿದೆ. ಇದೆಲ್ಲ ಭಾಳ ಕೂಡು ಕುಟುಂಬಗಳಲ್ಲಿ ಈ ಥರನೇ ಇರೋದು. ಅವ್ರಿಗೆಲ್ಲ ಭಾಳ ಕೂಡು ಕುಟುಂಬದವ್ರಿಗೆ ಭಾಳ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಇದನ್ನು ಭಾಳ ಮೆಚ್ಕೋತಾರೆ. ಆಮೇಲೆ ನನ್ನನ್ನು ರಸ್ತೆಲೆಲ್ಲ ಸಿಕ್ಕೋರೆಲ್ಲ ಅದೇ ಹೇಳ್ತಾರೆ, ತುಂಬ ಚೆನ್ನಾಗಿ ಮಾಡ್ತೀವಿ, ನಾವು ಇಷ್ಟು ದಿವಸ ನಿಮ್ಮನ್ನು ವಿಲ್ಲನಾಗಿ ನೋಡ್ತಾ ಇದ್ದೋ, ನಿಮ್ಮನ್ನು ಮಾತಾಡ್ಸೋಕ್ಕೆ ಭಯ ಆಗ್ತಾಯಿತ್ತು, ಹ್ಮ್. ಈಗ ನಿಮ್ಮನ್ನು ಭಾಳ ಖುಷಿ ಆಗುತ್ತೆ ಮಾತಾಡ್ಸೋಕ್ಕೆ. ಆಮೇಲೆ ನೀವು ಹಂಗಲ್ಲ, ನೀವು ಹೌದು. ಮಾತಾಡಿದಾಗ ನೀವು ಹಂಗಲ್ಲ ಅಂತೆಲ್ಲ ಹೇಳ್ತಾರೆ. ಭಾಳ ಖುಷಿ ಆಗುತ್ತೆ. ಓಕೆ. ಸೊ ಸಾಕಷ್ಟು ಜನ ನಿಮಗೆ ಗೊತ್ತಿಲ್ದೇನೋ ಅಥವಾ ಗೊತ್ತಿಲ್ಲದೇನೋ ನಿಮ್ಮನ್ನ ಫಾಲೋ ಮಾಡ್ತಾ ಇರೋರು ಇರ್ತಾರೆ. ಆದರೆ ನಾನು ಈ ಥರನೇ ಆಗಬೇಕು, ಇವ್ರ ಥರ ಅಭಿನಯ ಮಾಡಬೇಕು, ಇವ್ರ ಥರನೇ ಆ್ಯಕ್ಟ್ ಮಾಡಬೇಕು ಅಂತ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಖಂಡಿತ ಇಲ್ಲಿ ಎಲ್ಲರಿಗೂ ಅವಕಾಶಗಳು ಬರಬೇಕು. ಹ್ಮ್. ಪಾತ್ರಗಳು
ಬೇರೆ ಬೇರೆ ವೆರೈಟಿ ಪಾತ್ರಗಳು ಸಿಗಬೇಕು. ಆಮೇಲೆ ನನಗೂ ಭಾಳ ಜನ ಇನ್ಸ್ಪಿರೇಷನ್ಸ್ ಇದ್ದಾರೆ. ಅದು ನನಗೆ ಅಣ್ಣವರಿದ್ದಾರೆ, ವಜ್ರಮುನಿ ಅವರಿದ್ದಾರೆ, ತುಂಬ ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ಇದ್ದಾರೆ. ಅವರೆಲ್ಲರನ್ನೂ ನೋಡಿ ನಾನು ಬೆಳೆದಿದ್ದೆ. ಇವಾಗ ನಾನು ವಿಷ್ಣುವರ್ಧನ್ ಸರ್ದು ನೋಡಿದ್ದೀನಿ, ಅಂಬರೀಷ್ ಸರ್ದು ನೋಡಿದ್ದೀನಿ. ಅಣ್ಣವ್ರನ್ನ ಭಾಳ ಮೆಚ್ಕೊಂಡು ನಾನು ಅಣ್ಣವ್ರನ್ನ ಇಮಿಟೇಟ್ ಮಾಡ್ಕೊಂಡು ಎಷ್ಟೋ ಪಾತ್ರಗಳನ್ನ ಮಾಡ್ತಾಯಿದ್ದೆ. ಹಾಗೆ ನಾನು ಯಾರಿಗೋ ಚಿಕ್ಕ ಹುಡುಗರಿಗೆ ಆಗ್ಬೋದು. ಆ ಹುಡುಗರಿಗೆ ಏನಪ್ಪ ಹೇಳೋದು ಅಂದರೆ, ಚೆನ್ನಾಗಿ ಅಭ್ಯಾಸ ಮಾಡಿ, ಚೆನ್ನಾಗಿ ಕಲೀರಿ. ಎಲ್ಲರಿಗೂ ಅವಕಾಶ ಇದೆ. ಪ್ರತಿಯೊಬ್ಬನೂ ನಟರೆ, ನೀವು ನಟರೆ, ಅವರು ನಟರೆ, ಎಲ್ಲರೂ ನಟರೆ. ಜೀವನದಲ್ಲಿ ಎಲ್ಲರೂ ಆ್ಯಕ್ಟ್ ಮಾಡ್ತಾನೆ ಇರ್ತೀವಿ. ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕಾಗತ್ತೆ. ಚೆನ್ನಾಗಿ ಮಾಡೋಣ ಅಷ್ಟೇ. ಮಾಡ್ತೀರಾ, ಎಲ್ಲರಿಗೂ ಆ ಕೆಪಾಸಿಟಿ ಇದೆ, ಮಾಡ್ತೀರಾ, ಖಂಡಿತವಾಗೂ ಮಾಡ್ತೀರಾ. ಓಕೆ, ಸೊ ಅಣ್ಣವರ ಒಂದು ಡೈಲಾಗ್ನ ಹೇಳ್ಬೋದಾ? ಹೇಳ್ಬೋದು. ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ. ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯನ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಅದಿತಿಯ ಮಕ್ಕಳ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾವತಳಗಳನ್ನೇ ತನ್ನ ಪೋದದಡಿಯಲ್ಲಿ ತುಳಿದಿಟ್ಟ ಪರಕ್ರಮಶಾಲಿ. ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ಬ್ರಹ್ಮನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ. ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ, ಛಿ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಇದಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರಿಗೆ ನಿಂತು ನನ್ನನ್ನು ಕಾಡುತ್ತಿದೆ? ಅದಾವ ಶಕ್ತಿ ನನ್ನ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ? ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ? ಅವನೇ ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವೆಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ನನ್ನ ಕೊರಳಿಗೆ ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೆ ಅಲ್ಲ. ಸೂಪರ್. ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಕೂಡ ಅದಕ್ಕೆ ಜೀವ ತುಂಬುವಂಥ ಪಾತ್ರವನ್ನು ನೀವು ಮಾಡ್ತೀರಾ. ಸೊ ಅಭಿನಯ ಅಂತಂದ್ರೆ ನಿಮ್ಮ ಪ್ರಕಾರ ಏನು? ಅಭಿನಯ ಅಂದರೆ ಆ್ಯಕ್ಟ್ ಮಾಡೋದಲ್ಲ, ನಾನಾಗಿರ್ಬೇಕು, ಆ ಪಾತ್ರಕ್ಕೆ ಜೀವ ತುಂಬಬೇಕು. ಅಷ್ಟು ಮಾಡಿದ್ರೆ ಸಾಕು. ಆ್ಯಕ್ಟ್ ಮಾಡೋರೆಲ್ಲ ಅದು ಅಭಿನಯನೆಲ್ಲ. ಅಂದರೆ ಅದನ್ನ ಅಭಿನಯ ಅಂತ ಹೇಳ್ತಾ ಇದ್ರಲ್ಲ, ಅಭಿನಯ ಆಗ್ಬಿಡುತ್ತೆ. ನಾವು ಜೀವಿಸ್ಬೇಕು, ಒಂದು ಪಾತ್ರದಲ್ಲಿ ಜೀವಂತವಾಗಿ ಜೀವಿಸ್ಬೇಕು. ಅದೇ ಅಭಿನಯ, ನನ್ನ ಅನಿಸಿಕೆ. ಓಕೆ, ಸೊ ಕೊನೆಯದಾಗಿ ಇನ್ನು ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ನನಗೆ ತುಂಬ ಸಿನಿಮಾಗಳಿದೆ. ಹಾಗಾಗಿ ಸೀರಿಯಲ್ ಇದೊಂದೇ ನನಗೆ ಸಾಧ್ಯ ಆಗ್ತಾ ಇರೋದು. ಸಿನಿಮಾಗಳು ತುಂಬ ಇರೋದ್ರಿಂದ ಸಿನಿಮಾಗಳು ಮಾಡ್ತಾಯಿದ್ದೀನಿ. ಈಗ ಗಣೇಶ್ ಅವ್ರದ್ದು ಬೃಂದಾವನ ವಿಹಾರಿ ನಡೀತಾ ಇದೆ, ಶೂಟಿಂಗ್ ನಡೀತಾ ಇದೆ. ಜೊತೆಗೆ KD ಈಗ ರಿಲೀಸ್ ಆಗಿದೆ, ನೋಡ್ತಾ ಇದ್ದೀರಾ. ಗ್ಯಾಂಗ್ಸ್ ಆಫ್ UK ಆಗಿದೆ. ಆಮೇಲೆ ಈಗ ಮ್ಯಾಜಿಕ್ ರಂಗ ಅಂತ ಮಾಡ್ತಾಯಿದ್ದೀನಿ. ಹೀಗೆ ಸಿನಿಮಾಗಳು ನಡೀತಾ ಇದೆ. ಹಾಗೆ ತೆಲುಗಲ್ಲಿ ಒಂದು ಮಾಡ್ತಾಯಿದ್ದೀನಿ, ಒಂದು ತಗ್ಗೆದೆಲೆ ಅಂತ. ಓಕೆ ಸರ್, ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಕೂಡ ಇನ್ನೂ ಒಳ್ಳೆಯ ಯಶಸ್ಸು ಸಿಗಲಿ ಸರ್. ಥ್ಯಾಂಕ್ ಯು ಸರ್.